ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಹಲವಾರು ಆಯಾಮಗಳಲ್ಲಿ ನಾವು ಅವಲೋಕನ ಮಾಡಿದಾಗ ಇದು ನಮಗೆ ಮನವರಿಕೆ ಆಗುತ್ತೆ. ಈ ಸಭೆಗಳೆಲ್ಲ ಒಂದು ವಿಶ್ವವಿದ್ಯಾನಿಲಯದ ಕಾನ್ವೊಕೇಷನ್ಗಿಂತಲೂ ಮುಖ್ಯ ನನ್ನ ದೃಷ್ಟಿಯಲ್ಲಿ. ನಾನು ಕಳೆದ 20 ವರ್ಷಗಳಲ್ಲಿ 11 ಸಲ ಸಮುದ್ರದಾಚೆ ಪ್ರಯಾಣ ಮಾಡಿ ಆಹ್ವಾನದ ಮೇರೆಗೆ 20 ದೇಶಗಳಲ್ಲಿ ಪ್ರವಚನ ಕೊಟ್ಟು ಬಂದಿದ್ದೇನೆ. ಪ್ರತಿಯೊಂದು ದೇಶದಲ್ಲೂ ಕಂಡಿದ್ದೇನೆ ಆ ದೇಶ ಉದ್ಧಾರ ಆಗೋದಕ್ಕೆ ಕಾರಣಗಳೇನು ಅಂತ. ಕೂಲಂಕಷವಾಗಿ ಗಮನಿಸಿದ್ದೇನೆ. ಒಂದು ರಿಸರ್ಚ್ ಮೈಂಡ್ ಸೆಟ್ಟಲ್ಲಿ ಇದನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ದೇನೆ. ಯಾವ್ಯಾವ ದೇಶದಲ್ಲಿ ಸಮಾಜದಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಇದೆಯೋ ಅದು ಸಹಜವಾದ ರೀತಿಯಲ್ಲಿ ಉದ್ಧಾರ ಆಗಿಬಿಡುತ್ತೆ. ಯಾವ ಸಮಾಜದಲ್ಲಿ ಕಾಮನ್ ಸೆನ್ಸ್ ಅನ್ನೋದೇ ಕಾಸ್ಟ್ಲಿ ಸಿಲೆಬಸ್ ಆಗುತ್ತೋ ಅಲ್ಲಿ ಪಂಚವಾರ್ಷಿಕ ಯೋಜನೆಗಳು ಉರುಳುತ್ತವೆ ಅಷ್ಟೇ, ಜನಗಳಲ್ಲಿ ಬದಲಾವಣೆ ಆಗೋದಿಲ್ಲ. ಈ ಚಪ್ಪಾಳೆ ಹೊಡಿತಾ ಇರೋರು ಜವಾಬ್ದಾರಿ ವ್ಯಕ್ತಿಗಳು ಅಂತ ಭಾವಿಸ್ತೇನೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಬೆಳಗ್ಗೆ ಒಂದು ಪಾರ್ಟಿಗೆ ಮಧ್ಯಾಹ್ನ ಒಂದು ಪಾರ್ಟಿಗೆ ಅದೇ ಜನ ಚಪ್ಪಾಳೆ ಹೊಡೆಯೋದು ಗೊತ್ತು ನಮಗೆ. ಹಾಗಾಗಬಾರ್ದು. ನೋಡಿ, ಏನೆಲ್ಲ ಒಳ್ಳೆಯ ವಿಚಾರಗಳು ನಮ್ಮ ನಡುವೆ ನಡೀತಾ ಇದ್ದರೂ ಕೂಡ ನಮಗೆ ಅರ್ಥವಾಗದೇ ಇದ್ದಾಗ ನಮ್ಮ ಪರಿಸ್ಥಿತಿ ಅಡುಗೆಯನ್ನು ಬಳಸುವಂತಹ ಕಾಮನ್ ಸೌಟಿನಂತೆ. ಆ ಸೌಟು ಪಾಯಸದಲ್ಲಿ ಹೋಗುತ್ತೆ, ಪಲ್ಯದಲ್ಲಿ ಓಡಾಡುತ್ತೆ, ಮೊಸರಿನಲ್ಲಿ ಓಡಾಡುತ್ತೆ, ಕೋಸಂಬರಿಯಲ್ಲಿ ಓಡಾಡುತ್ತೆ. ಇನ್ನು ಜಾಸ್ತಿ ನಾನು ಹೇಳಿದ್ರೆ ನಿಮ್ಮೆಲ್ಲರ ನಾಲಿಗೆಯಲ್ಲಿ ನೀರು ಬರುತ್ತೆ. ಆದ್ದರಿಂದ 10 ಐಟಮ್ಸ್ನಲ್ಲಿ ಆ ಸೌಟು ಓಡಾಡಿದ್ರೂ ಕೂಡ ಒಂದೊಂದು ಐಟಮ್ಗೆ ತನ್ನದೇ ಆದ ರುಚಿ ಅನ್ನೋದು ಇದ್ದರೂ ಕೂಡ ಸೌಟಿಗೆ ಯಾವುದರ ರುಚಿಯೂ ಕೂಡ ಅಂಟೋದಿಲ್ಲ. ಹಾಗೆಯೇ ನಾವು ಸ್ವಲ್ಪ ಸೂಕ್ಷ್ಮಗ್ರಾಹಿಗಳಾಗದೇ ಇದ್ದರೆ ಯಾವುದನ್ನು ಪಡ್ಕೋಬೇಕು, ಯಾವುದನ್ನು ಇವತ್ತೇ ಪಡ್ಕೋಬೇಕು, ಯಾವತ್ತೂ ಇನ್ನು 10 ವರ್ಷ ಆದಮೇಲೆ ಪಡ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಯಾವುದು ಮುಂದೆ ನನಗೆ ವರವಾಗಬಲ್ಲದು, ಇವತ್ತು ಅದರ ಅವಶ್ಯಕತೆ ಇಲ್ಲ, ಅಥವಾ ಇವತ್ತು ಅದನ್ನು ಪಡ್ಕೊಳ್ಳೇಬೇಕು, ಈ ಡಿಸ್ಕ್ರಿಮಿನೇಷನ್ ಶ್ರೀ ಶಂಕರ ಭಗವತ್ಪಾದರು ಹೇಳಿದ ಹಾಗೆ ದಿ ಪವರ್ ಆಫ್ ಇಂಟ್ರಾಸ್ಪೆಕ್ಷನ್ ಟು ಡಿಸೈಡ್ ಬಿಟ್ವೀನ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿವೇಕಾನಂದ ಕಾಲ್ಡ್ ವಿಸ್ಡಮ್. ಇದು ಬಹಳ ಮುಖ್ಯ. ಹೀಗಾಗಿ ಎಜುಕೇಷನ್ ಇವತ್ತು ನಮ್ಮ ಯೂನಿವರ್ಸಿಟಿಗಳೆಲ್ಲವೂ ಕೂಡ ಯೋಗ್ಯತಾ ಪತ್ರಗಳನ್ನು ಕೊಡ್ತಾ ಇದೆ, ಯೋಗ್ಯತೆಯನ್ನು ಕೊಡ್ತಾ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ ಪೇರೆಂಟ್ಸ್ ಕೂಡ. ಎಜುಕೇಷನ್ ಒನ್ಸ್ ಅಪಾನ್ ಎ ಟೈಮ್, ನೌ ಬೀಯಿಂಗ್ ಪಾಪ್ಯುಲರೈಸ್ಡ್ ಫ್ರಮ್ ದ ಡೇ when the British advent our country, and this education was reduced to mass education. My dear people, you must know there is an ocean of difference between education and literacy program. Literacy can help you only to learn how to read and write. But education makes you not only to know about reading and writing concepts, rather it will educate you all through your life what should be done and what should be avoided. When you keep a mixture of sand and sugar in front of an insect, the insect is very intelligent to pick only the sugar particles. Can I say the same thing with respect to people of the society today? Your minds are adulterated, your minds are contaminated, you are carried on by the cheap offerings that is being thrown on your face by so-called our rulers of contemporary world. ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಒಳ್ಳೆಯದ್ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ನಿರ್ಧರಿಸೋದು ಇವತ್ತು ಕಷ್ಟ ಸಾಧ್ಯವಾಗಿದೆ. ಈ ಒಂದು ಇರುವೆಯ ಮುಂದೆ ಮರಳು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿಟ್ರೆ ಯಾವ ದೇಶದ ಇರುವೆಯೂ ಕೂಡ ಮರಳನ್ನು ಕನ್ಫ್ಯೂಸ್ ಮಾಡ್ಕೊಂಡು ಕಚ್ಕೊಂಡು ಹೋಗೋದಿಲ್ಲ, ಅದು ಸಕ್ಕರೆಯನ್ನೇ ಕಚ್ಕೊಳ್ಳುತ್ತೆ. ದಿಸ್ ಈಸ್ ಕಾಲ್ಡ್ ಡಿಸ್ಕ್ರಿಮಿನೇಷನ್.
ಶಿಕ್ಷಣ ನಮ್ಮಲ್ಲಿ ಪ್ರಬುದ್ಧತೆಯನ್ನು ಬೆಳೆಸಬೇಕು. ನೀವು ಗಮನಿಸಬೇಕು, ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವ ಕಲಿಕೆಯು, ಯಾವ ಶಿಕ್ಷಣ ವ್ಯಕ್ತಿಯನ್ನು ಎಲ್ಲ ರೀತಿಯ ಕತ್ತಲಿನಿಂದ, ಎಲ್ಲ ರೀತಿಯ ಅಜ್ಞಾನದಿಂದ ಅವನನ್ನು ಪಾರು ಮಾಡುತ್ತೋ, ಪಾರು ಮಾಡೋದು ಅಂದರೆ ತಪ್ಪಿಸ್ಕೊಳ್ಳೋದಲ್ಲ, ಯಶಸ್ವಿಯಾಗಿ ಕತ್ತಲನ್ನು ಗೆದ್ದು ಬೆಳಕಿನ ಆರಾಧಕನಾಗುವ ನೈತಿಕ ಸಾಮರ್ಥ್ಯವನ್ನು ಕೊಡುತ್ತೋ, ಆ ಕಲಿಕೆಯನ್ನು ಸನಾತನ ಭಾರತೀಯ ಪರಂಪರೆ ಹೇಳ್ತೋ ಎಜುಕೇಷನ್. ನೋಡಿ, ಯೋಚನೆ ಮಾಡಿ, ಸಾ ವಿದ್ಯಾ ಯಾ ವಿಮುಕ್ತಯೇ. ಎರಡನೇ ವಿಚಾರ, ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಅದ್ಭುತವಾದ ಬೆಳಕು, ವಿವೇಕ ಬೆಳಕು. ಅವರೇನು ಹೇಳ್ತಾರೆ? ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಮೊಟ್ಟ ಮೊದಲನೆಯ ರಿಕ್ವೆಸೈಟ್, ಶಿಕ್ಷಣದ ಮೊಟ್ಟ ಮೊದಲ ರಿಕ್ವೆಸೈಟ್, ಅದು ನಮ್ಮ ಚಾರಿತ್ರ್ಯವನ್ನು ನಿರ್ಮಿಸಬೇಕು. ಸ್ಟ್ರೆಂತ್ ಆಫ್ ದಿ ಮೈಂಡ್ ಈಸ್ ಇನ್ಕ್ರೀಸ್ಡ್, ಮಾನಸಿಕ ಶಕ್ತಿಯನ್ನು ವೃದ್ಧಿಸಬೇಕು. ಇಂಟಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ಬೌದ್ಧಿಕ ಸಾಮರ್ಥ್ಯ ವಿಕಸನಗೊಳ್ಳಬೇಕು. ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಸ್ವಾವಲಂಬನೆಯ ಸ್ವಾಭಿಮಾನದ ಜೀವನವನ್ನು ಅಂತಹ ಕಲಿಕೆ ನಮಗೆ ಅನುಗ್ರಹಿಸಬೇಕು. ಎಷ್ಟು ಅದ್ಭುತವಾದಂಥ ಒಂದು ಕಾನ್ಸೆಪ್ಟನ್ನು ವಿವೇಕಾನಂದರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ಆಲೋಚನೆ ಮಾಡೋಣ. ಈ ನಿಟ್ಟಿನಲ್ಲಿ ಸ್ವಾಮೀಜಿ ನೀವು ಹೇಳಿದ್ರಿ, ಕ್ಯಾರೆಕ್ಟರನ್ನು ರೂಪಿಸಬೇಕು, ಮೈಂಡ್ ಸೆಟ್ ಸ್ಟ್ರೆಂಥನ್ ಆಗಬೇಕು, ಇಂಟಲೆಕ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು, ಸ್ವಾವಲಂಬನೆ ಸಿಗಬೇಕು. ಇದೆಲ್ಲ ಹೇಗೆ ಸಿಗುತ್ತೆ? ಇದೆಲ್ಲ ಬಾರೋ ಮಾಡೋಕ್ಕಾಗುತ್ತಾ? ಮೆಟ್ರೋ ಮ್ಯಾಕ್ಸಲ್ಲಿ ಇದು ಸಿಗುತ್ತಾ? ಮಾಲ್ಗಳಲ್ಲಿ ಸಿಗುತ್ತಾ? ಡಿಕ್ಷನರಿಯಲ್ಲಿ ಸಿಗುತ್ತಾ? ಗೂಗಲ್ ಕೊಡುತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ದಿಕ್ಕಿನಲ್ಲಿ ನಮಗೇನಾದರೂ ಹೆಲ್ಪ್ ಮಾಡುತ್ತಾ? ಇದು ಯಾವುದೂ ಕೂಡ ನಿಮಗಿದನ್ನು ಕೊಡೋದಿಲ್ಲ. ಇದನ್ನು ನಿಜವಾಗಲೂ ಕೊಡುವಂತಹ ಜಗತ್ತಿನ ಶ್ರೇಷ್ಠ ಡಿಕ್ಷನರಿ, ದ ಗ್ರೇಟೆಸ್ಟ್ ಸೋರ್ಸ್ ಆಫ್ ಆಲ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಒಂದು ಕಡೆ ಔತ್ಕೊಂಡಿದೆ. ಅದರ ಅಡ್ರೆಸ್ಸು ಇಟ್ ಈಸ್ ವಿದಿನ್ ಎವರಿ ಇಂಡಿವಿಜುವಲ್. ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲಿ ಈ ದಿವ್ಯತೆ ಇದೆ. ಇದನ್ನೂ ವಿವೇಕಾನಂದರು ಹೇಳಿದ್ರು, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ನನ್ನ ಮಾತು ನಿಮಗೆ ಹಿತ ಅನಿಸ್ತಾ ಇದೆಯಾ? ಎಸ್ ಸರ್ ನೋ? ನನ್ನ ಮಾತಿನಿಂದ ನಿಮ್ಮ ನಿದ್ರೆಗೆ ಏನು ತೊಂದರೆ ಆಗ್ತಾ ಇಲ್ವಾ? ಪರವಾಗಿಲ್ಲ. ಇಲ್ಲ ಅಂದರು ಕೆಲವರು, ಅಂದರೆ ಪರವಾಗಿಲ್ಲ ಅಂತ, ನಿದ್ರೆ ಮಾಡಬಹುದು ಅಂತಲೂ ಕೂಡ. ಯೋಚನೆ ಮಾಡಿ, ಎಜುಕೇಷನ್ ಅಂದರೆ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಅದರ ಅರ್ಥ ಏನು? ಎವರಿ ಇಂಡಿವಿಜುವಲ್ ಈಸ್ ಪರ್ಫೆಕ್ಟ್ ಇನ್ ಹಿಸ್ ಸಬ್ಜೆಕ್ಟಿವ್ ವರ್ಲ್ಡ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಂತರ್ಯದಲ್ಲಿ, ಏನಿದ್ರ ಅರ್ಥ? ಎವರಿ ಇಂಡಿವಿಜುವಲ್ ಈಸ್ ವೆರಿ ಪರ್ಫೆಕ್ಟ್. ಅವನ ಆಂತರ್ಯದಲ್ಲಿ ಪರಿಪೂರ್ಣತೆ ಇದೆ. ನಿಮಗೆಲ್ಲ ಗೊತ್ತಿದೆ, ಉಪನಿಷತ್ತುಗಳು ಹೇಳುವಂತಹ ಒಂದು ಶ್ರೇಷ್ಠ ಸತ್ಯ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಅಂತರ್ಯಾಮಿಯನ್ನು ಪತ್ತೆ ಹಚ್ಚಬೇಕು, ತನ್ನ ಒಳಗಿರ್ತಕ್ಕಂಥ ಆ ಪರಿಪೂರ್ಣತೆಯನ್ನು ಪರಿಚಯ ಮಾಡಿಕೊಡ್ಬೇಕು. ನಮಗೆ ಕಠೋಪನಿಷತ್ತು ಹೇಳುತ್ತೆ, ನಿನ್ನಯ ಗುರಿಯು ಆತ್ಮದರುಶನ, ನಿನ್ನೊಳಗೆಯೇ ಇದೆ ಆ ರತುನ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆ ಸಖನೆ, ಉತ್ತಿಷ್ಠತ ಜಾಗೃತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು, ಅಮರ ಆತ್ಮನಿ ಅಮೃತಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ. ನನ್ನ ಗುರುಗಳಾದ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು, ರಾಮಕೃಷ್ಣ ಮಠದಲ್ಲಿ ಆಗಿ ಹೋದ ಮಹಾತ್ಮರು, ಅವರು ಕಠೋಪನಿಷತ್ತು ಮತ್ತು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಆಧರಿಸಿ ಈ ಒಂದು ಹಾಡನ್ನು ಬರೆದರು. ಅದ್ಭುತವಾದ ಹಾಡು, ಸಾವಿರಾರು ಸಲ ಇದನ್ನು ವೇದಿಕೆಗಳಲ್ಲಿ ಹಾಡಿದ್ದೇವೆ. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಪ್ರತಿಯೊಬ್ಬರ ಆಂತರ್ಯದಲ್ಲಿಯೂ ನೀವು ಒಪ್ತೀರೋ ಇಲ್ವೋ, ನೀವು ಅದನ್ನು ಏಕಾಏಕಿ ಒಪ್ತೀರೋ ಇಲ್ವೋ, ನಿಮ್ಮ ಪ್ರಯತ್ನದ ಮೂಲಕ ನಿಮಗೆ ಅದು ಸಿಗುತ್ತೆ.
Each soul is potentially divine. The goal is to manifest this divinity. Do it either by karma yoga, or gnana yoga, or bhakti yoga, or raja yoga, by one or by all, and be free. ಮುಂದುವರ್ಸಿ ಹೇಳ್ತಾರೆ ವಿವೇಕಾನಂದರು. ಎಷ್ಟು ಚೆನ್ನಾಗಿದೆ ಈ ಮಾತುಗಳು ನೋಡಿ. ನೋ ಫೋರ್ಸ್ ಕ್ಯಾನ್ ಪ್ರಿವೆಂಟ್ ಯು ಫ್ರಮ್ ಗೆಟಿಂಗ್ ವಾಟ್ ಯು ರಿಯಲಿ ಡಿಸರ್ವ್. ಇನ್ನೊಂದು ವಾಕ್ಯ ಹೇಳ್ತಾರೆ, ಬುಕ್ಸ್, ಮಾಸ್ಕ್ಸ್, ಟೆಂಪಲ್ಸ್, ಚರ್ಚಸ್ ಕೆನಾಟ್ ಡಿಫೈನ್ ವಾಟ್ ಎಕ್ಸಾಕ್ಟ್ಲಿ ದ ಮ್ಯಾಗ್ನಾನಿಮಿಟಿ, ದ ಲೆಗಸಿ, ದ ಗ್ಲೋರಿ and the gaiety of every individual. No sciences ಅದನ್ನು ಉಪಯೋಗಿಸ್ತಾರೆ. ಇದರ ಅರ್ಥ ಏನು? ದಯವಿಟ್ಟು ನೆನಪಿಟ್ಕೊಳ್ಳಿ, ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆಲ್ ಆಫ್ ಅಸ್ ವಿತ್ ಎ ಪರ್ಪಸ್. ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಎಷ್ಟೋ ಸಲ ನಾವು ಬೇರೆಯವ್ರು ನೋಡಿ ಹೇಳ್ತೇವೆ, ಯೂಸ್ಲೆಸ್ ಫೆಲೋ, ಇದು ಅರ್ಥ ಆಗಲ್ವೇನೋ ನಿನಗೆ, ಯು ಆರ್ ಫಿಟ್ ಫಾರ್ ನಥಿಂಗ್ ಅಂತ ನಾವು ಸರ್ಟಿಫಿಕೇಟ್ ಕೊಟ್ಬಿಡ್ತೇವೆ. ಆದರೆ ನೆನಪಿಟ್ಕೊಳ್ಳಿ, ಫಿಟ್ ಫಾರ್ ನಥಿಂಗ್ ಅನ್ನೋ ಸರ್ಟಿಫಿಕೇಟ್ ತೊಗೊಂಡು 8ನೇ ತರಗತಿಯಲ್ಲಿ ಕಣ್ಣೀರು ಹಾಕಿದಂಥ ಐನ್ಸ್ಟೀನ್ 2 ನೊಬೆಲ್ ಪ್ರೈಸ್ ಪಡ್ಕೊಂಡ. ಫಿಟ್ ಫಾರ್ ನಥಿಂಗ್ ಅಂತ ಟೀಚರ್ ಕೈಯಲ್ಲಿ ಮೊದಲ 2 ವಾರಗಳಲ್ಲೇ ಛೀಮಾರಿ ಹಾಕಿಸ್ಕೊಂಡಂತಹ ಥಾಮಸ್ ಆಲ್ವಾ ಎಡಿಸನ್ 2000 ಸಂಶೋಧನೆಗಳನ್ನು ಮಾಡಿದ. ಉಚ್ಚೈವಸ್ ಅಂತಕ್ಕಂಥ ಕುದುರೆಯನ್ನು ಆಹ್ವಾನಿಸಿ ಒಂದು ದೊಡ್ಡ ಯಾಗ ಮಾಡ್ತಾ ಇದ್ದ ತಂದೆ, ದಾನ ಧರ್ಮ ಮಾಡ್ತಾ ಇದ್ದ. ನಚಿಕೇತ ತಂದೆನ ಕೇಳ್ದ, ನಿನ್ನ ಹತ್ರ ಇರೋ ಎಲ್ಲ ವಸ್ತುಗಳನ್ನು ದಾನ ಮಾಡ್ತೀಯಾ? ಹೌದು. ಹಾಗಾದ್ರೆ ನನ್ನನ್ನು ಯಾರಿಗೆ ದಾನ ಮಾಡ್ತೀಯಾ? ಬೇರೆಯವ್ರಿಗೆಲ್ಲ ಮುದಿ ಹಸುಗಳನ್ನು ದಾನ ಮಾಡ್ತಾ ಇದೀಯಾ? ಏನೋ ಒಂದು ಗಾದೆ ಇದೆ, ಕುಳ್ಳಿನ ಗುಮ್ಮಡ್ಕಾಯಿ ಎತ್ಕೋರ ಐವಾರ್ ಕಿತ್ತಾಮು ಅಂತ. ಅರ್ಥಮೈನಪ್ಪ? ಇಂಟ್ಲ ಅವನನ್ನು ಗುಮ್ಮಡ್ಕೊಂಡು ಕುಳ್ಪಾಯಿ ನೆಂಟೋಗು ತಟ್ಟು. ಮನೆಗೆ ತಂದು ಕುಂಬಳಕಾಯಿ ಒಂದು ಕಡೆ ಕೊಳ್ತೋಗಿತ್ತಂತೆ. ಮನೆ ಆಚೆ ಬಂದು ನೋಡ್ತಾ ಇದ್ನಂತೆ, ಯಾರಾದರೂ 500 ಬಂದರೆ ವಿಳೆದೆಲೆ ಅಡಿಕೆಯಲ್ಲಿ ಇಟ್ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ನನಗೆ ಭಾರ ತಪ್ಪಿತು, ಪುಣ್ಯ ಬಂತು, ಅವ್ರ ತಲೆ ಬರಹ ಏನು ಬೇಕಾದರೂ ಆಗಲಿ ಅಂತ. ಹಾಗಲ್ಲ ಇದು. ನೋಡಿ, ಇಲ್ಲಿ ಯೋಚನೆ ಮಾಡಿ. ಐನ್ಸ್ಟೀನ್ ನೆಗ್ಲೆಕ್ಟೆಡ್ ಸ್ಟೂಡೆಂಟ್, ಥಾಮಸ್ ಆಲ್ವಾ ಎಡಿಸನ್ ನೆಗ್ಲೆಕ್ಟೆಡ್ ಸ್ಟೂಡೆಂಟ್, ನಚಿಕೇತ ನೆಗ್ಲೆಕ್ಟೆಡ್ ಸ್ಟೂಡೆಂಟ್. ಯಾಕೆ? ಆ ತಂದೆಗೆ ಕೋಪ ಬಂತು. ಅಪ್ಪ, ನನ್ನನ್ನು ಯಾರಿಗೆ ದಾನ ಮಾಡಿದೀಯ ಅಂದಾಗ, ನಿನ್ನನ್ನು ಯಮನಿಗೆ ದಾನ ಮಾಡಿದ್ದೀನಿ ಅಂತಂದ ತಂದೆ. ಅವನು ಯಮನ ಮನೆಗೆ ಹೋಗಿ ಬಾಗಿಲು ಕಾದ 3 ದಿವಸ. ಯಾಕೆಂದರೆ ಯಮ ಇನ್ಸ್ಪೆಕ್ಷನ್ನಿಗೆ ಹೋಗಿದ್ದ, ತನ್ನ ಪ್ರೈವೇಟ್ ಸೆಕ್ರೆಟರಿ ಚಿತ್ರಗುಪ್ತನನ್ನು ಕರ್ಕೊಂಡು. ಅವನು 3 ದಿವಸ ಆದಮೇಲೆ ವಾಪಸ್ ಬಂದ ಮೇಲೆ ನೋಡಿ, ಆಶ್ಚರ್ಯ ಆಗತ್ತೆ ನಿಮಗೆ. ಬಂದ ಮೇಲೆ ಆ ಪುಟ್ಟ ಬಾಲಕನ ಉತ್ಸಾಹವನ್ನು ನೋಡಿ ಅವನಿಗೆ ಬಹಳ ಸಂತೋಷ ಆಯಿತು. ಅವನು ಕೇಳ್ಕೊಂಡ, ನಿನಗೇನು ಬೇಕೋ? 3 ದಿವಸ ಕಾದಿದೆಯಲ್ಲ, ಇದನ್ನು ನಾನು ಹೆಚ್ಚು ಬೆಳೆಸಕ್ಕೆ ಹೋಗೋದಿಲ್ಲ. ಉತ್ತರ ಇಷ್ಟೇ, ನಚಿಕೇತ ವಾಸ್ ಎ ನೆಗ್ಲೆಕ್ಟೆಡ್ ಚೈಲ್ಡ್ ಆಫ್ ಹಿಸ್ ಪೇರೆಂಟ್ಸ್. ಆದರೆ ಅವನು ಯಮನನ್ನೇ ಕುರಿತು ಇಂಟರ್ವ್ಯೂ ಮಾಡಿ ಅವನಿಂದ ಕಠೋಪನಿಷತ್ ಪಡ್ಕೊಂಡ. ಈ ವಿಚಾರಗಳನ್ನೆಲ್ಲ ಗ್ರಹಿಸಿದಾಗ ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತ ರತ್ನ ಆಗಬಹುದಾದರೆ, ಏರ್ಫೋರ್ಸ್ನಲ್ಲಿ ಕೇವಲ 1 ಇಂಚು ಹೈಟ್ನಲ್ಲಿ ಡಿಫಿಷಿಯನ್ಸಿ ಇದ್ದಿದ್ದರಿಂದ ಏರ್ಫೋರ್ಸ್ಗೆ ಸೆಲೆಕ್ಟ್ ಆಗದೇ ಇದ್ದರೂ ಕೂಡ ಹಿಮಾಲಯದ ಸಂತರಾದ ಶಿವಾನಂದರಿಂದ ಸಾಂತ್ವನ ಪಡೆದು ಮುಂದೆ ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ, ಆ ಮನುಷ್ಯನ ಮಾತನ್ನು ಇಡೀ ದೇಶ ಕೇಳುವಂತೆ ಬೆಳೆದ್ರಲ್ಲ ಡಾಕ್ಟರ್ APJ ಅಬ್ದುಲ್ ಕಲಾಂ, ಏರ್ಫೋರ್ಸ್ ಇಂಟರ್ವ್ಯೂನಲ್ಲಿ ರಿಜೆಕ್ಟೆಡ್ ಕೇಸ್. ಮರದ ಕೆಳಗೆ ಅಧ್ಯಯನ ಮಾಡಿ ಮನೆಯಲ್ಲಿ 2 ಹೊತ್ತು ಕುಡಿಯೋ ನೀರಿಲ್ದಲೇ ಇದ್ದಂತಹ ಹಳ್ಳಿಯ ಹುಡುಗ ಮುಂದೆ ಭಾರತ ರತ್ನ ಆಗ್ತಾನೆ. ತನ್ನ ಹೆಸರನ್ನು ಇಂಜಿನಿಯರ್ ಅನ್ನೋದಕ್ಕೆ ಸಿನಾನಿಮ್, ಪರ್ಯಾಯ ಪದ ಮಾಡ್ಕೊಳ್ತಾನೆ. ಈ ರಾಜ್ಯದ ದಿವಾನನಾದಾಗ ನೀವೆಲ್ಲ ಒಂದು ಫೋಟೋ ನೋಡಬೇಕು ಇತ್ತೀಚೆಗೆ. ಈಗ ನೋಡಿದ್ರೆ ಈಗಿನ ಜನ ನಿಮ್ಗೆ ವಾಕರಿಕೆ ಬರುತ್ತೆ. ಏನು ಗೊತ್ತಾ, ಸರ್ ಎಂ ವಿಶ್ವೇಶ್ವರಯ್ಯನವರು ಕೂತು ಮಾತಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಚಾಮರಾಜ ಒಡೆಯರ್ ಅವರು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ.
ಈ ಫೋಟೋ ಏನು ತಿಳಿಸುತ್ತೆ ಅಂತ ಒಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದೆ. ವಿಶ್ವೇಶ್ವರಯ್ಯನವರು ತುಂಬ ದೊಡ್ಡವರು ಅನಿಸುತ್ತೆ ಗುರುಗಳೇ ಅಂದ್ರೊಬ್ಬರು. ಇನ್ನೊಬ್ಬರು ಹೇಳಿದ್ರು ಇದು ಮಹಾರಾಜರ ಸೌಜನ್ಯ ಅಂತ. ಆಗ ನಾನು ಹೇಳಿದೆ, ಆಗಿನ ಕಾಲದ ಮಂತ್ರಿಗಳಿಗೆ ಬುದ್ಧಿ ಇರ್ತಿತ್ತು, ಆದ್ದರಿಂದ ಅವ್ರು ಕೂತ್ಕೊಂಡಿದ್ರು ಕೂಡ ರಾಜರು ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಂತ. ನೋಡಿ, ನಿಮ್ಗೆ ಅರ್ಥ ಆಯಿತು. ಆಗಿನ ಕಾಲದ ಮಂತ್ರಿಗಳಿಗೆ ಬುದ್ಧಿ ಗ್ಯಾರಂಟಿ ಇತ್ತು ಅನ್ನೋದು ನಿಮ್ಗೆ ಅರ್ಥ ಆಯಿತು. ಸಾರ್ಥಕ ಆಯಿತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೋಡಿ, ಯೋಚನೆ ಮಾಡಿ, ವಿಶ್ವೇಶ್ವರಯ್ಯನವರು ಸಿ ವಿ ರಾಮನ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹಿಂದೆ ಎರಡನೇ ಸಾಲಿನಲ್ಲಿ ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು, ಅವ್ರ ಪಕ್ಕದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಫೋಟೋ ಏನು ಹೇಳುತ್ತೆ? ಈ ದೇಶವನ್ನು ಮುನ್ನಡೆಸುವ ಸಂಕಲ್ಪ ಹೊತ್ತು ಕೆಲಸ ಮಾಡಿದವರು ವಿಶ್ವವಿಖ್ಯಾತ ವಿಜ್ಞಾನಿ ಸಿ ವಿ ರಾಮನ್, ವಿಶ್ವವಿಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯ್ಯ. ಇವತ್ತು ನೀವು ಅವ್ರನ್ನೆಲ್ಲ ಬಿಟ್ಬಿಟ್ರಿ, ಈ ಎರಡನೇ ಸಾಲು ಎಲ್ಲ ಕಡೆಗೂ ಬಂದ್ಬಿಡ್ತು. ಮೊದಲನೇ ಸಾಲನ್ನ ಮೂಲೆ ಗುಂಪು ಮಾಡಿಬಿಟ್ರಿ ಇವತ್ತು. ದಟ್ಸ್ ವೈ ಯು ಆರ್ ಸಫರಿಂಗ್. ಡೆಮಾಕ್ರಸಿ ಈಸ್ ಎ ಮಿಸರಬಲ್ ಫೇಲ್ಯೂರ್ ಇನ್ ಇಂಡಿಯಾ ಟುಡೇ. ಥಾಮಸ್ ಜೆಫರ್ಸನ್, ಒನ್ ಆಫ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ಅಮೇರಿಕಾ, ಅವನು ಹೇಳ್ತಾನೆ, ಡೆಮಾಕ್ರಸಿ ಈಸ್ ವೆರಿ ಸಕ್ಸಸ್ಫುಲ್ ಇನ್ ಎ ಎಜುಕೇಟೆಡ್ ಸೊಸೈಟಿ. ನಮ್ಮಲ್ಲಿ ಎಜುಕೇಷನ್ ಏನೋ, ಮೊನ್ನೆ ಪೇಪರ್ ಓದಿದ್ರಿ, ಥರ್ಡ್ ಲ್ಯಾಂಗ್ವೇಜ್ ಫೇಲ್ ಆದರೂ ಕೂಡ ನಿಮಗೆ ತೊಂದರೆ ಇಲ್ಲ. ನೀವು 13 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ಶಿಕ್ಷಕರ ಕೃಪಾಪೋಷಿತ ಈಗ ಅಂಕಭಾಗ್ಯ ಯೋಜನೆಯು ನಿಮಗೆ ಸಿಕ್ಕಿಬಿಡ್ತು. ನಾವೆಲ್ಲ ಮನುಷ್ಯರಾಗಿ ರೂಪುಗೊಳ್ಳೋದಕ್ಕೆ ಕುಮಾರ್ ಇದ್ದಾರೆ, ತಿಪ್ಪೇಸ್ವಾಮಿ ಇದ್ದಾರೆ, ದಿನೇಶ್ ಹೆಗ್ಡೆ ಅವರು ಇದ್ದಾರೆ, ನಾವೆಲ್ಲ ಹೆಚ್ಚು ಕಡಿಮೆ ಒಂದು ತಲೆಮಾರಿನ ಜನ. ನೀವು ಯೋಚನೆ ಮಾಡಿ, ನಮ್ಮ ಕಾಲದಲ್ಲಿ ಒಂದು ಭಾಗ್ಯ ಇತ್ತು, ಏನು ಗೊತ್ತಾದೋ? ಅಂಕೆ ಭಾಗ್ಯ ಯೋಜನೆ. ಜೀವನವನ್ನು ಅಂಕೆಯಲ್ಲಿಟ್ಕೋ. ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ದಿ ಡಿಫೀಟ್ ಇನ್ ದಿ ರೈಟ್ ಪಾತ್ ದ್ಯಾನ್ ಟ್ರೈಯಿಂಗ್ ಫಾರ್ ಸಕ್ಸಸ್ ಥ್ರೂ ರಾಂಗ್ ಮೀನ್ಸ್. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಕಲ್ತ್ಕೊಂಬಗು, ಅದು ಘನತೆ ಪೂರ್ಣ. ಇದು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟು ಪಾಠ. ಮಂಜುಳಾ, ನೋಡಿ, ಯೋಚನೆ ಮಾಡಿ. ನೀವು ಜೇನುನೊಣಗಳಾಗಿ ತಿಪ್ಪೇನೊಣಗಳಾಗಬೇಡಿ ಅಂತ ಹೇಳ್ಕೊಟ್ರು ನಮ್ಮ ಹಿರಿಯರು. ತಿಪ್ಪೇನೊಣ ಹಣ್ಣಿನ ಮೇಲೂ ಕೂತ್ಕೊಳ್ಳುತ್ತೆ, ಗಾಯದ ಮೇಲೂ ಕೂತ್ಕೊಳ್ಳುತ್ತೆ, ಕೀವನ್ನು ಹೀರುತ್ತೆ, ಕೆಟ್ಟ ರಕ್ತ ಹೀರುತ್ತೆ. ಜೇನುನೊಣ ಜೇನನ್ನೇ ಹುಡುಕುತ್ತೆ, ಜೇನು ಸಿಗದೆ ಇದ್ರೆ ಉಪವಾಸ ಸಾಯುತ್ತೆ, ಹೇಸಿಗೆ ಮೇಲೆ ಕೂತ್ಕೊಳ್ಳಲ್ಲ. ನೀವೇನಾಗ್ತೀರಿ ಅಂತ ಕೇಳಿದಾಗ ತರಗತಿಯಲ್ಲಿದ್ದ ಎಲ್ಲರೂ ಕೈ ಎತ್ತಿ ನಾವು ಜೇನುನೊಣ ಆಗ್ತೀವಿ ಅಂತ ಮುಗ್ಧ ಮನಸ್ಸಿನ ಮಕ್ಕಳು ಹೇಳೋದನ್ನು ಕೇಳಿದಾಗ, ಹಾಗಾದರೆ ನಾವು ಮಕ್ಕಳನ್ನು ಏನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ? ನಮ್ಮ ಎಜುಕೇಷನ್ ಏನು ಮಾಡ್ತಾ ಇದೆ? ಸೀರಿಯಸ್ ಆಗಿ ಯೋಚನೆ ಮಾಡೋ ಪೇರೆಂಟ್ಸ್, ಯು ಮೈ ಡಿಯರ್ ಪೇರೆಂಟ್ಸ್, ಯು ಆರ್ ನಾಟ್ ಜಸ್ಟ್ ಬಯೋಲಾಜಿಕಲ್ ಆರ್ ಆರ್ಗ್ಯಾನಿಕ್ ಪೇರೆಂಟ್ಸ್. ನೀವು ಖಂಡಿತ ಮಾಂಸಲವಾದ ಉಸಿರಾಡುವ ಒಂದು ಮುದ್ದೆಗೆ ಜನ್ಮ ಕೊಟ್ಟವರಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ನಾನು ನೇರವಾಗಿ ಯಾಕೆ ಹೇಳಬಲ್ಲೆ? ನಿಮಗೆ ಕಠೋರವಾದ ವಿಷಯ ಅರ್ಥ ಆಗಬೇಕು. ಭಾರತೀಯರಿಗೆ ಸ್ವಲ್ಪ ಥಿಕ್ ಸ್ಕಿನ್ಡ್ ನಾವೆಲ್ಲ, ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅದು. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಡತನ ಎಂದಿಗೂ ಭಾರತೀಯ ಪರಂಪರೆಯಲ್ಲಿ ಶಾಪ ಆಗಲಿಲ್ಲ, ಶ್ರೀಮಂತಿಕೆ ವರ ಆಗಲಿಲ್ಲ. ನೋಡಿ, ನಾನು ಭಾರತ ಮಾತೆ ಅಲ್ಲಿದ್ದಾಳೆ ತಾಯಿ, ಆ ತಾಯಿಯನ್ನು ಸಾಕ್ಷಿಯಾಗಿಟ್ಕೊಂಡು ಒಂದು ಮಾತು ಕೇಳ್ತೇನೆ. ನನ್ನ 60 ವರ್ಷದ ಜೀವನದಲ್ಲಿ, 38 ವರ್ಷದ ಸಾಧು ಜೀವನದಲ್ಲಿ ನಾನು ಕಂಡಂತಹ ಅತ್ಯಂತ ಭರವಸೆಯ ಒಂದು ಸತ್ಯ ಏನು ಗೊತ್ತಾ? ಆಟೋ ರಿಕ್ಷಾ ಡ್ರೈವರ್ ಮಗ, ಟಾಂಗಾವಾಲ ಮಗ, ರೈಲ್ವೆ ಸ್ಟೇಷನ್ನಲ್ಲಿರೋ ಹಮಾಲಿ ಮಗ IAS ಗ್ಯಾರಂಟಿ ಮಾಡ್ತಾನೆ, ಆದರೆ IAS ಆಫೀಸರ್ ಮಗ IAS ಮಾಡ್ತಾನೆ ಅಂತ ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಏನಿದ್ರ ಅರ್ಥ? ಆಮ್ ಐ ರೈಟ್? ದಯವಿಟ್ಟು ಯೋಚನೆ ಮಾಡಿ. ಪಾದರಕ್ಷೆ ರಿಪೇರಿ ಮಾಡುವವರೊಬ್ಬನ ಮಗನನ್ನು ನಾನು ಓದಿಸಿದ್ದೇನೆ. ಇವತ್ತು ಅವನು ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್. ಕರ್ನಾಟಕದಲ್ಲಿ ಅವನು LLM ಮಾಡಿ, ಇಂಟರ್ವ್ಯೂ ಮಾಡಿ, LLM ಮಾಡಿ ಅವನು ಡಿಸ್ಟ್ರಿಕ್ಟ್ ಜಡ್ಜ್. ಅವ್ರ ತಂದೆ ಹತ್ರ ಹೋಗಿ ಹೇಳ್ತಾನೆ, ಅಪ್ಪ ನಾನೀಗ ಜಡ್ಜ್ ಆಗಿದ್ದೇನೆ, ನೀನು ಹಾಗೆಲ್ಲ ಪಾದರಕ್ಷೆ ರಿಪೇರಿಗೆ ಹೋಗಬೇಡ, ಕೊಡೆ ರಿಪೇರಿಗೆ ಹೋಗಬೇಡ. ತಂದೆ ಹೇಳ್ತಾರೆ, ನೀನು ಇವತ್ತು ಜಡ್ಜ್ ಆಗಿದೆಯಾ ಕಣೋ, ಆದರೆ ಮುತ್ತಾತಂದ್ರ ಕಾಲದಿಂದ ನಮ್ಮ ಕುಲ ಕಸುಬಿದು, ನಿನ್ನ ಕಸುಬು ನೀನು ಮಾಡು, ನನ್ನ ಕಸುಬು ನಾನು ಮಾಡ್ತೀನಿ ಅಂತ ಇವತ್ತೂ ಕೂಡ ಅವರ ತಂದೆ ತಲೆ ಮೇಲೆ ಪದಾರ್ಥ ಹೊತ್ಕೊಂಡು ಹಳ್ಳಿಗಳಲ್ಲಿ ಪಾದರಕ್ಷೆ ರಿಪೇರಿಗೆ ಹೋಗ್ತಾರೆ. ಎಲ್ಲಿದೆ ನಿಜವಾದ ಪ್ರಗತಿ? ಎಲ್ಲಿದೆ ನಿಜವಾದ ಪ್ರೋಗ್ರೆಸ್? ಎಲ್ಲಿದೆ? ಇದೇನು ಕಣ್ಕಟ್ಟ?
ಇದೇನಾದರೂ ಯಾವುದೋ ಮಿರಾಕಲ್ಲ, ನಿಜವಾದ ಮಿರಾಕಲ್. ಏನದು? ಟ್ರಾನ್ಸ್ಫಾರ್ಮಿಂಗ್ ಅನ್ ಇಂಡಿವಿಜುವಲ್ ಇಂಟು ಅನ್ ಇನ್ಸ್ಟಿಟ್ಯೂಷನ್, ಟ್ರಾನ್ಸ್ಫಾರ್ಮಿಂಗ್ ಎ ಹ್ಯೂಮನ್ ಇಂಟು ಎ ಹ್ಯೂಮನ್ ರಿಸೋರ್ಸ್. ವಿಶ್ವೇಶ್ವರಯ್ಯನವ್ರಿಗೆ ಸರಿಯಾದ ಬಟ್ಟೆ ಇರಲಿಲ್ಲ. ಮೈಸೂರು ಮಹಾರಾಜರು ಅವ್ರನ್ನ ಆಹ್ವಾನಿಸಿದಾಗ ಅದಕ್ಕೆ ಮೊದಲು ಅವರು ಹೈದರಾಬಾದ್ ನೈಜಾಮನ ಪ್ರಧಾನ ಸಲಹೆಗಾರರಾಗಿದ್ದರು. ಓದಬೇಕು, ಓದದೇ ಇದ್ರೆ ಬರೀ ನೀವು ಸೋಷಿಯಲ್ ಮೀಡಿಯಾ ಓದ್ಕೊಂಡು, ಉಪ್ಪು ಹುಣಸೆಕಾಯಿ ಕಥೆಗಳು ನೋಡಿಕೊಂಡು, ಯಾರು ಹಾಳಾದ ಅನ್ನೋದನ್ನು ನೋಡಿಕೊಂಡು, ಯಾರು ಎಲ್ಲಿ ಬಿದ್ದಲೋ, ವಿಶ್ವಸುಂದರಿ 23ನೇ ಅಂತಸ್ತಿನಿಂದ ಬಿದ್ದಲಂತೆ, ಊರಿಗೆಲ್ಲ ನಾಮ ಹಾಕಿದವನು ಬಾಂಗ್ಲಾದಲ್ಲಿ ಸಿಕ್ಕಾಕೊಂಡಂತೆ, ಇನ್ನೊಬ್ಬ ಅಲ್ಲಿ ಹೋಗಿ ಸತ್ನಂತೆ, ಮತ್ತೊಬ್ಬನಿಗಾಗಿ ಇಲ್ಲಿ ಹುಡುಕ್ತಾ ಇದ್ದಾರಂತೆ. ಮನುಷ್ಯರಾಗಿ ನಡ್ಕೊಳ್ಳದೆ ಒಂದು ಸ್ಟೇಡಿಯಂನಲ್ಲಿ ಗೌರವಯುತವಾಗಿ ಕೂತ್ಕೊಳ್ಳೋಕ್ಕಾಗದೆ 11 ಜನರನ್ನು RCB ಸಂದರ್ಭದಲ್ಲಿ ಬಲಿ ಕೊಟ್ರಂತೆ. ಇದು ಡೂ ಯು ಥಿಂಕ್ ಇಟ್ ಇಸ್ ಎ ಹ್ಯೂಮನ್ ಸೊಸೈಟಿ? ನಿಮ್ಗೆ ಅನ್ಸೋದಿಲ್ವಾ? ಇಲ್ಲಿ ನೋಡಿ, ಒಬ್ಬರೇ ಒಬ್ಬರು ಪೊಲೀಸ್ನವರಿಲ್ಲ, ನೀವೆಲ್ಲ ಮರ್ಯಾದೆಯಾಗಿ ಹ್ಯಾಕ್ ಕೂತ್ರಿ? ಇದು ಎಜುಕೇಷನ್. ಸಮಾಜದಲ್ಲಿ ಯಾವತ್ತಿಗೂ 2 ಕಂಡೀಷನ್ ಇರುತ್ತೆ, ಒಂದು ಮಾಸ್, ಇನ್ನೊಂದು ಕ್ಲಾಸ್. ಮಾಸ್ ಅಂದರೆ ನಮಗೆ ಎಲ್ಲವೂ ಬೇಕು, ಶ್ರಮ ಬೇಡ. ಕ್ಲಾಸ್ ಏನು ಗೊತ್ತಾ? ನಾನು ಶ್ರಮ ಪಡ್ತೇನೆ, ಏನನ್ನೂ ಬಯಸೋದಿಲ್ಲ. ಲೆಟ್ ದಿ ಕಾನ್ಸಿಕ್ವೆನ್ಸಸ್ ಪ್ರೊಟೆಕ್ಟ್ ಮೀ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಐ ಶಲ್ ಟೇಕ್ ಕೇರ್ ಆಫ್ ದಿ ವರ್ಕ್. ಲೆಟ್ ದಿ ವರ್ಕ್ ಟೇಕ್ ಕೇರ್ ಆಫ್ ಮೀ ಲೇಟರ್ ಆನ್ ಇಫ್ ಐ ಸಿನ್ಸಿಯರ್ಲಿ ಡೂ ಮೈ ಪಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆಮ್ ಐ ರೈಟ್? ಇಲ್ಲಿ ಯೋಚನೆ ಮಾಡಿ, ಕ್ಲಾಸ್ ಅನ್ನೋದು ಇಲ್ಲಿದ್ದೀರಿ, ಒಬ್ಬರೇ ಒಬ್ಬರು ಪೊಲೀಸ್ನವ್ರು ಇಲ್ವಲ್ರಿ ಇಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ. ಮಾಸ್, RCB KSCA ಸ್ಟೇಡಿಯಂ ಹತ್ರ 11 ಮಕ್ಕಳು ಸತ್ರಲ್ರಿ. ಈಗೇನೋ 11 ರಿಸರ್ವೇಷನ್ ಮಾಡಬೇಕು ಅಂತಿದ್ದಾರಂತೆ ಕುರ್ಚಿಗಳು. ನೋಡಿ, ಯೋಚನೆ ಮಾಡಿ ಇದನ್ನೆಲ್ಲ. ವಿಶ್ವೇಶ್ವರಯ್ಯನವರು ಹೈದರಾಬಾದ್ ನೈಜಾಮರಿಂದ ಆಹ್ವಾನಿತರಾದರು ಟು ಬಿಕಮ್ ಹಿಸ್ ಚೀಫ್ ಅಡ್ವೈಸರ್. ಡೂ ಯು ನೋ ದ ಲೆಟರ್ ರಿಟನ್ ಬೈ ವಿಶ್ವೇಶ್ವರಯ್ಯ ಟು ದ ದೆನ್ ದಿವಾನ್ ಆಫ್ ಹೈದರಾಬಾದ್, ನೈಜಾಮ್ ಆಫ್ ಹೈದರಾಬಾದ್? ಗೆಜೆಟಲ್ಲಿದೆ, ಓದಬೇಕು. ನಮ್ಮ ಮಕ್ಕಳಿಗೆ ಇಂಥದ್ದು ಕೊಡಬೇಕು ನಾವು. ನಮ್ಮ ಮಕ್ಕಳ ಬದುಕಿನಲ್ಲಿ ಅದ್ಭುತವಾದ ಒಂದು ತಿರುವನ್ನು ಕೊಡೋದು ಈ ಮಾತುಗಳೇ. ಬರೀತಾರವರು, ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಟಾನಮಸ್ ಆಗಬೇಕು, ಇಲ್ಲಿ ಯಾರೂ ಮೂಗು ತೋರಿಸಬಾರ್ದು, ನಂಬರ್ 1. ನಂಬರ್ 2, ನನ್ನ ಇಲಾಖೆಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಮಾಲಿಯಿಂದ ಹಿಡಿದು ಚೀಫ್ ಇಂಜಿನಿಯರ್ವರೆಗೂ ಅದು ನನ್ನ ಡಿಸ್ಕ್ರಿಷನ್ನೇ ಆಗಬೇಕು. ಇಲ್ಲಿ ಯಾರ್ದು ರೆಕಮೆಂಡೇಷನ್ನು, ಶಿಫಾರಸ್ಸುಗಳನ್ನು ನಾನು ಎಂಟರ್ಟೈನ್ ಮಾಡೋದಿಲ್ಲ. ನಂಬರ್ 2. ನಂಬರ್ 3, ಮೋಸ್ಟ್ ಇಂಪಾರ್ಟೆಂಟ್, ಡಿಪೆಂಡೆಂಟ್ ಇಂಡಿಯಾದಲ್ಲಿ ಯಾವುದೇ ಬ್ರಿಟಿಷ್ ಇಂಜಿನಿಯರಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಸಂಬಳಕ್ಕಿಂತ ₹1 ನನಗೆ ಜಾಸ್ತಿ ಸಂಬಳ ಕೊಡಬೇಕು. ಎಂಥ ಸ್ವಾಭಿಮಾನ ರೀ! ನಮ್ಮ ಮಕ್ಕಳು ಕೆಲಸ ಕೇಳಕ್ಕೆ ಹೋಗ್ತಾರೆ, ನೀವು ನೋಡಿದ್ದೀರಿ, ಅಪರಾಧಿ ಹಾಗೆ ಹೀಗೆ ನಿಂತ್ಕೊಂಡಿರ್ತಾರೆ. ಯಾಕೆ? ಅವನಿಗೊಂದು ಗಾದೆ ಹೇಳ್ಕೊಟ್ಬಿಟ್ಟಿರ್ತೀವಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ. ವೇದ ಸುಳ್ಳಾದರೂ ಅದು ಮೂರ್ಖ ಹೇಳಿದ ಮಾತದು, ವೇದಗಳು ಸುಳ್ಳಲ್ಲ. ಸಂಸ್ಕೃತ ಬಾರದವನು ಮೂರ್ಖ ಶಿಖಾಮಣಿ ಹೇಳಿದಂಥ ಮಾತು. ವೇದ ಅರ್ಥ ಆಗದೇ ಇದ್ದರೂ ಗಾದೆಗಳಾದರೂ ಅರ್ಥ ಆಗಲಿ ಅನ್ನೋದು ವಾಸ್ತವ. ಅದು ಪ್ರಾಸ ಮಾಡಿಟ್ಬಿಟ್ರು. ಇವತ್ತಿಂದ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ವೇದ ಸುಳ್ಳು ಆಗಲ್ಲ. ಗಾದೆಯಿಂದ ನಿಮ್ಗೆ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೋ ಅಷ್ಟು ಪಡ್ಕೊಳ್ಳಿ. ಈ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಹೇಳೋದು ಒಂದೇ. ಮೊಮ್ಮಗನನ್ನು ತೋರಿಸಿ ಅವನು ಹೇಳೋದು, ನಿಮ್ಮ ತಾತ ಎಲ್ಲ ನಿನ್ನ ಥರನೇ ಕಣ ಅಂತ. ಮೊಮ್ಮಗ ತಾತನ ಥರನ, ತಾತ ಮೊಮ್ಮಗನ ಥರನ? ಯೋಚನೆ ಮಾಡಿ, ನನಗೆ ಸಮಯ ಇಲ್ಲ, ಸಮಯ ಆಗ್ತಾ ಬಂತು. ಈ 3 ಕಂಡೀಷನ್ಸ್ಗೆ ಹೈದರಾಬಾದ್ ನೈಜಾಮ್ ಒಪ್ಕೊಂಡ್ರು. ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ಲಂಡನ್ ಪ್ರೆಸಿಡೆನ್ಸಿಗೆ ಕಂಪ್ಲೇಂಟ್ ಹೋಯಿತು. ವೈಸ್ರಾಯ್ ಕಂಪ್ಲೇಂಟ್ ಮಾಡ್ದ. ಪ್ಯಾಲೇಸ್ನಿಂದ ಶೋಕಾಸ್ ನೋಟಿಸ್ ಬಂತು ಹೈದರಾಬಾದ್ ನೈಜಾಮನಿಗೆ. ಏನಿದು? ಬ್ರಿಟಿಷ್ ಇಂಜಿನಿಯರ್ ಕೊಡೋ ಸ್ಯಾಲ್ರಿಗಿಂತ ಡಿಪೆಂಡೆಂಟ್ ಇಂಡಿಯಾದ ಒಬ್ಬ ಇಂಜಿನಿಯರ್ಗೆ ನೀನು ಜಾಸ್ತಿ ಸ್ಯಾಲ್ರಿ ಕೊಡ್ತೀಯ ಅಂದರೆ ಏನು ಅರ್ಥ ಅಂತ ಅವನ ಮೇಲೆ ಕೇಸ್ ಬಿತ್ತು. ಆದರೆ ನೆನ್ಪಿಟ್ಕೊಳ್ಳಿ, ಒಬ್ಬ ಸ್ವಾಭಿಮಾನಿ ವಿಶ್ವೇಶ್ವರಯ್ಯ ಅತಂತ್ರ ಭಾರತದಲ್ಲಿಯೂ ಕೂಡ ಆತ ಸ್ವಾಭಿಮಾನಿ, ಸ್ವಾವಲಂಬನೆಯ ವ್ಯಕ್ತಿ. ಮೈಸೂರಿಗೆ ಬಂದಾಗ ಅವರು ಬಾಲ್ಯದಲ್ಲಿ ನನಗೆ ಕುಡಿಯೋ ನೀರಿರಲಿಲ್ಲ, ಇವತ್ತು ಹಳೆ ಮೈಸೂರು ಭಾಗಕ್ಕೆ ಕುಡಿಯುವ ನೀರಿನ ಯೋಜನೆ ಮಾಡಿದ್ರು. ಬಾಲ್ಯದಲ್ಲಿ ಕರೆಂಟ್ ಇರಲಿಲ್ಲ, ಮರದ ಕೆಳಗೆ ಓದಿದೆ, ಅವರು ಹಳ್ಳಿಗೆ ಕರೆಂಟ್ ಕೊಡೋ ಯೋಜನೆಯನ್ನು ಮಾಡಿದ್ರು. ಇಂಡಸ್ಟ್ರಿ ಬೆಳೀತು, ಸೈನ್ಸ್ ಬೆಳೀತು, ಟೆಕ್ನಾಲಜಿ ಬೆಳೀತು, ಹೋಟೆಲ್ ಇಂಡಸ್ಟ್ರಿ ಬೆಳೀತು, ಲೈಬ್ರರಿ ಇಂಡಸ್ಟ್ರಿ ಬೆಳೀತು.
ಭದ್ರಾವತಿಯಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ವಿಶ್ವವಿಖ್ಯಾತವಾಯಿತು. ಟಿ ಪಿ ಕೈಲಾಸಂ ಅವರು ಒಂದು ಕಡೆ ಬರೀತಾರೆ, ವಿಶ್ವೇಶ್ವರಯ್ಯನವರೇ ಸ್ಥಾಪಕ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು VISL, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಅವರು ರಿಟೈರ್ಡ್ ಆಗಿ ಹೋಗಬೇಕಾದ್ರೆ 4 ಲಕ್ಷ ರೂಪಾಯಿ ಅವ್ರಿಗಾಗಿ ಕೊಟ್ಟಂತಹ ಒಂದು ಸಂಭಾವನೆಯನ್ನು ತೆಗೆದುಕೊಂಡು ಬಂದು ಬ್ಯಾಂಗ್ಳೂರಿನ SJ ಪಾಲಿಟೆಕ್ನಿಕ್ ಕಾಲೇಜನ್ನು ಮೂಲ ಬಂಡವಾಳ ಹಾಕಿ ಅವರು ಪ್ರಾರಂಭ ಮಾಡಿದ್ರು. ಅವರು ಹೋದ 15 ವರ್ಷದೊಳಗೆ ಫ್ಯಾಕ್ಟ್ರಿ ಗ್ರಾಫ್ ಇಳೀತಾ ಬಂತು. ಆಗ ಟಿ ಪಿ ಕೈಲಾಸಂ ಅವ್ರನ್ನ ಯಾರೋ ಒಬ್ಬರು ಕೇಳಿದ್ರಂತೆ, ಸರ್ ವಿಶ್ವೇಶ್ವರಯ್ಯನವರು ಇದ್ದ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಸರ್, ಈಗಿನ ಕಾಲದಲ್ಲಿ ಯಾಕೆ ಚೆನ್ನಾಗಿಲ್ಲ ಅಂದಾಗ ಸರ್ಕ್ಯಾಸ್ಟಿಕ್ ಆಗಿ ಹಾಸ್ಯಾಸ್ಪದವಾಗಿ ಟಿ ಪಿ ಕೈಲಾಸಂ ಹೇಳಿದ್ರಂತೆ, ವಿಶ್ವೇಶ್ವರಯ್ಯನವರೇನೋ ಹೊರಟೋದ್ರಪ್ಪ ಪುಣ್ಯಾತ್ಮರು, ಮಾನ ಮರ್ಯಾದೆಯಿಂದ ಆಡಳಿತ ಮಾಡಿ ಹೊರಟೋದ್ರು. ಆಮೇಲೆ ಬಂದವ್ರದ್ದು 1 ಪಾಯಿಂಟ್ ಪ್ರಿನ್ಸಿಪಲ್, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಲ್ವಾ ಅದು ಸ್ವಲ್ಪ ಬ್ರೇಕ್ ಮಾಡ್ತೀನಿ, ಐ ರನ್ ಆ್ಯಂಡ್ ಸ್ಟೀಲ್. ಕದ್ದುಕೊಂಡು ಓಡಿ ಹೋಗ್ತೇನೆ, ನಾನು ಕದ್ದುಕೊಂಡು ಓಡಿ ಹೋಗ್ತೇನೆ ಅಂತಕ್ಕಂಥ ಜಾತಕದವರು ಗೋತ್ರದವರು ಬಂದು ಇವತ್ತು ಫ್ಯಾಕ್ಟ್ರಿ ಕ್ಲೋಸ್ ಆಗ್ತಾ ಇದೆ ಅಂತ ಟಿ ಪಿ ಕೈಲಾಸಂ ಹೇಳಿದ್ರು. ಇಲ್ಲಿ ನಿಮಗೆ ಅರ್ಥ ಆಗುತ್ತೆ, ಒಬ್ಬ ಮನುಷ್ಯನಲ್ಲಿ ಏನೆಲ್ಲ ವಿಶೇಷವಾದ ಗುಣಗಳು ವ್ಯಕ್ತಿತ್ವದಲ್ಲಿ ಕ್ರೋಢೀಕರಿಸಿದಾಗ ಅವನೊಬ್ಬ ಹ್ಯೂಮನ್ ರಿಸೋರ್ಸ್ ಆಗೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಕೇವಲ ಇಂಟಲೆಕ್ಚುವಲ್ ಜೈಗ್ಯಾಂಟಿಸಮ್ ಜಾಸ್ತಿಯಾಗಿ ಹ್ಯೂಮನಿಸ್ಟಿಕ್ ಇಂಪಲ್ಸ್ ಏನಾದರೂ ಬತ್ತಿ ಹೋದರೆ ದೇ ಆರ್ ಮೋರ್ ಡೇಂಜರಸ್ ದ್ಯಾನ್ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ಪೀಪಲ್ ಆಫ್ ದಿ ಸೊಸೈಟಿ. ಇನ್ನು 3 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. 2 ಬಹಳ ಇಂಪಾರ್ಟೆಂಟ್ ಆದ ಘಟನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇ ಘಟನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತುಮಕೂರಿನಿಂದ ಕುಣಿಗಲ್ಲಿಗೆ ಹೋಗಬೇಕಾದ್ರೆ ಕುರುಡಿಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿ ರೈತಾಪಿ ಕುಟುಂಬದ ಒಬ್ಬ ಚನ್ನಬಸವ ಅಂತಕ್ಕಂಥ ಅನ್ಎಜುಕೇಟೆಡ್ 4ನೇ ಕ್ಲಾಸ್ ಸ್ಕೂಲ್ ಡ್ರಾಪ್ಔಟ್, ಅವನು ಇವತ್ತಿಗೆ ಸುಮಾರು 23-24 ವರ್ಷದ ಹಿಂದೆ MB ದ್ಯಾಬೇರಿ ಅವರು ಡೆಪ್ಟಿ ಕಮಿಷನರ್ ಆಫ್ ತುಮಕೂರು ಆಗಿದ್ದಾಗ ನಡೆದ ಘಟನೆ. ಹೇಮಾವತಿ ಕಾಲುವೆಯ ದಂಡೆ ಮೇಲೆ ಅವನು ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದಾನೆ. ಎತ್ತಿನ ಗಾಡಿ ಕೊಲ್ಯಾಪ್ಸ್ ಆಗಿ ಆ ರೈತರದ್ದು ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ಬಿಟ್ಟಿದೆ. ಚಾನಲಲ್ಲಿ ಬಹಳ ಸ್ಟ್ರಾಂಗ್ ಕರೆಂಟಲ್ಲಿ ನೀರು ಹರಿತಾ ಇದೆ ರಭಸವಾಗಿ. ಜನ ಆ ಕಡೆ ಈ ಕಡೆ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ, ಯಾಕಂದರೆ ಸಿಮೆಂಟ್ ಲೈನಿಂಗ್ ಏನಿದೆ ಅಲ್ಲಿ ಗ್ರಿಪ್ ಸಿಗಲ್ಲ ಹಿಡ್ಕೊಳ್ಳೋದಕ್ಕೆ. ಜನ ಕೊಚ್ಚಿ ಹೋಗ್ತಾ ಇದ್ದಾರೆ. ಇದನ್ನು ನೋಡ್ದ ಚನ್ನಬಸವ ಅಂತಕ್ಕಂಥ 3ನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗ. ಅವನು ಹಿಂದೆ ಮುಂದೆ ನೋಡಿದೆ, ನೀರಿಗೆ ಧುಮುಕ್ದ. ಕೇಳಿಸ್ಕೊಳ್ಳಿ, ಅವನು ಧುಮುಕ್ದ ನೀರಿಗೆ. 8 ಜನ ತೀರ್ಕೊಳ್ಬೇಕಾಗಿತ್ತು. ಒಬ್ಬೊಬ್ಬರನ್ನೇ ಎಳೆದು 6 ಜನರನ್ನು ಉಳಿಸ್ದ. ಮನೆಗೆ ವಾಪಸ್ ಬಂದ. 2ನೇ ದಿವಸ ಕುಣಿಗಲ್ ಕೆರೆಯಲ್ಲಿ 2 ಶವ ಸಿಕ್ತು. ಇದಾಗಿದ್ದು ಶನಿವಾರ. ಭಾನುವಾರ ಶವ ಸಿಕ್ತು. ಸೋಮವಾರ ಡೆಪ್ಟಿ ಕಮಿಷನರ್ MB ದ್ಯಾಬೇರಿ, SP ಮುನಿಸ್ವಾಮಿ ಕುರುಡಿಹಳ್ಳಿಯಲ್ಲಿ ಚನ್ನಬಸವನ ಮನೆ ಬಾಗಿಲಿಗೆ ಹೋದರು. ಅವನಿಗೆ ಶಾಲು ಹೊದಿಸಿದ್ರು, ಮಾಲೆ ಹಾಕಿದ್ರು. ನಿನ್ನ ಧೈರ್ಯವನ್ನು ಮೆಚ್ತೀವಿ ಕಣೋ, ನೀನು ಆ 8 ಜನರಲ್ಲಿ 6 ಜನರನ್ನು ಉಳಿಸಿದೀಯಾ, ನಿನ್ನ ಮೆಚ್ತೀವಿ ಅಂತಂದರು. ಅವನು ಬಿಕ್ಕಿ ಅತ್ತ ಹಾಕಿದ್ದ ಹಾರ ಅಂತ ತೆಗೆದು ಪಕ್ಕಕ್ಕೆ ಕೊಡುವುದ, ಶಾಲುವನ್ನು ಕಿತ್ತು ಪಕ್ಕಕ್ಕಿಟ್ಟ. ಅತ್ತ ಅವನು. DC ಆಶ್ಚರ್ಯ ಆಯಿತು. ಯಾಕಯ್ಯ ಡೆಪ್ಟಿ ಕಮಿಷನರ್ ಬಂದು ಸನ್ಮಾನ ಮಾಡ್ತಾ ಇದ್ದೀವಿ, ಯಾಕೆ ಅಳ್ತಾ ಇದೆಯಾ ಅಂತ. ಅವನು ಏನು ಹೇಳ್ದ ಗೊತ್ತಾ, ಅಲ್ಲ ಸ್ವಾಮಿ, ನಾನು ಇನ್ನಿಬ್ಬರನ್ನು ಉಳಿಸೋಕ್ಕಾಗಲಿಲ್ವಲ್ಲ ಸ್ವಾಮಿ, ಸತ್ತೋಗ್ಬಿಟ್ರಲ್ಲ ಸ್ವಾಮಿ, ನಾನು ಎಲ್ಲಿ ತಪ್ಪು ಮಾಡಿದೆ, ಆ ಇಬ್ಬರನ್ನೂ ಉಳಿಸಿದ್ದಿದ್ರೆ ನನ್ನ ಜೀವನದಲ್ಲಿ ಒಂದು ಅರ್ಥ ಸಿಕ್ತಿತ್ತು. ನೀವು 6 ಜನ ನಾನು ಉಳಿಸಿದ್ದೀನಿ ಅಂತ ಭಾಳ ದೊಡ್ಡ ರೀತಿಯಲ್ಲಿ ಹೇಳ್ತಾ ಇದ್ದೀರಿ, ಮೊನ್ನೆಯಿಂದ ನನಗೆ ಅನ್ನ ನೀರು ಸೇರಿಲ್ಲ, ಆ ಇಬ್ಬರು ಸತ್ತೋದ್ರಲ್ಲ ಸ್ವಾಮಿ ಅಂತ ಮತ್ತೆ ಬಿಕ್ಕಿ ಮಗುವಿನಂತೆ ಅತ್ತ. ಈ ಘಟನೆ ಕೇಳಿಸ್ಕೊಂಡ್ರಿ. ಕರ್ನಾಟಕದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ನಲ್ಲಿ 14 ಸಬ್ಜೆಕ್ಟಲ್ಲಿ 12 ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಂತಹ ಒಬ್ಬ ವಿದ್ಯಾರ್ಥಿಯನ್ನು ನಾನು ಸನ್ಮಾನ ಮಾಡಿದೆ. ನಾನು ಸನ್ಮಾನ ಮಾಡಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಬಾರೋಡ್ ಇನ್ಫಾರ್ಮೇಷನ್ ಅಲ್ಲ, ಯಾರಿಂದಲೋ ಕೇಳಿದ್ದಲ್ಲ. ಆವತ್ತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ರು ಬಹಳ ಪ್ರೀತಿಯಿಂದ ಹೇಳಿದ್ರು, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಮಸ್ಟ್ ಫಾಲೋ ದ ಫುಟ್ ಸ್ಟೆಪ್ಸ್ ಆಫ್ ದಿಸ್ ಅಚೀವರ್, 12 ಗೋಲ್ಡ್ ಮೆಡಲ್ಸ್ ಔಟ್ ಆಫ್ 14 ಸಬ್ಜೆಕ್ಟ್ಸ್. ಶಬಾಷ್ಗಿರಿ ಕೊಟ್ಟೆ ನಾನು. ವೇದಿಕೆಯಿಂದ ಇಳಿದಾಗ 100 ಜನ ಆಟೋಗ್ರಾಫ್ ಸಿಗ್ನೇಚರ್ ಕಾದಿದ್ದರು. ನಾನು ಭಕ್ತರೊಬ್ಬರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಅವ್ರ ಮನೆಗೆ ಬಂದಾಗ ಅವ್ರು ಲೋಕಲ್ TV ಹಾಕಿದ್ರು, ಅಲ್ಲೂ ಕೂಡ ಇವನದ್ದೇ ವೈಭವ.
ಬಹಳ ಖುಷಿ ಆಯಿತು ನನಗೂ ಕೂಡ. ಒಳ್ಳೆ ಅಚೀವರ್ ಇವನು, ನೋಡೋಕೆ ತುಂಬ ಚೆನ್ನಾಗಿದ್ದಾನೆ, ಸ್ಮಾರ್ಟಾಗಿದ್ದಾನೆ, ಇಂಟೆಲಿಜೆಂಟ್ ಆಗಿದ್ದಾನೆ, ವೆಲ್ ಬಿಲ್ಟ್. ನಾನು ಲಂಡನ್ನಿಗೆ ಹೋದೆ. ಯುರೋಪಿನ 4 ದೇಶಗಳಿಗೆ ಪ್ರವಚನಕ್ಕಾಗಿ ಹೋದೆ. ಪ್ರೊಫೆಸರ್ ಪಿಯಾನೋ ಅಂತ ಹೇಳಿ ಟ್ಯೂರಿನ್ ಯೂನಿವರ್ಸಿಟಿ ಹಿರಿಯ ಡೈರೆಕ್ಟರ್ ನನ್ನ ಪರಮಾಪ್ತರು, 90 ವರ್ಷ ಅವ್ರಿಗೀಗ. ನಾನು ಯಾವಾಗ ಇಟಲಿಗೆ ಹೋಗ್ತೇನೋ, ಸ್ಪೇನಿಗೆ ಹೋಗ್ತೇನೋ, ಲಂಡನಿಗೆ ಹೋಗ್ತೇನೋ, ದಿಸ್ ಗ್ರೇಟ್ ಮ್ಯಾನ್, ಎ ಜೆಂಟಲ್ಮನ್, ಹಿ ವಿಲ್ ಕಮ್ ಅಂಡ್ ಮೀಟ್ ಮೀ ಆ್ಯಂಡ್ ಸ್ಪೆಂಡ್ 1 or 2 days ವಿತ್ ಮೀ. ಟಿ ವಿ ಆನ್ ಮಾಡಿದ್ರು. ಮಾಡಿದ ತಕ್ಷಣ ನನಗೆ ಆಘಾತ ಆಯಿತು. ನನ್ನ ಮುಂದೆ ಇಂಗ್ಲೀಷ್ ನ್ಯೂಸ್ ಪೇಪರ್ ತಂದಿಟ್ರು. ನೋಡಿದ ತಕ್ಷಣ ಶಾಕ್ ಆಯಿತು ನನಗೆ. ಲಂಡನ್ ಏರ್ಪೋರ್ಟಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ, 100 ಜನ ಸತ್ತಿದ್ದಾರೆ. ಈ ದುಷ್ಕೃತ್ಯಕ್ಕೆ ಕಾರಣರಾದ 8 ಜನ ಭಯೋತ್ಪಾದಕರನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. ಈ 8 ಜನ ಭಯೋತ್ಪಾದಕರಲ್ಲಿ ನಾನು ಸನ್ಮಾನ ಮಾಡಿದ್ದ ಕಂಪ್ಯೂಟರ್ ಸೈನ್ಸ್ನ ಫಸ್ಟ್ ರ್ಯಾಂಕ್ ಗ್ರ್ಯಾಜುಯೇಟ್ ಕೂಡ ಒಬ್ಬ. ಈಗ ಪೋಷಕರ ನಿಮ್ಮನ್ನು ಕೇಳ್ತೇನೆ, ನಿರಕ್ಷರ ಕುಕ್ಷಿ ಚನ್ನಬಸವ ನೀರಿಗೆ ಧುಮುಕಿ ಪ್ರಾಣದ ಹಂಗನ್ನೂ ಕೂಡ ತೊರೆದು 8 ಜನರಲ್ಲಿ 6 ಜನರನ್ನು ಕಾಪಾಡಿದ್ನಲ್ಲ, ಅವನು ನಮ್ಮ ದೇಶಕ್ಕೆ ಬೇಕಾ? ಕಂಪ್ಯೂಟರ್ ಸೈನ್ಸ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದು ಟೆರರಿಸ್ಟ್ ಆದ್ನಲ್ಲ, ಗೋಲ್ಡ್ ಮೆಡಲಿಸ್ಟ್, ಆನರ್ಡ್ ಮ್ಯಾನ್ ಇನ್ ದಿ ಸೊಸೈಟಿ. ದ ಹೋಲ್ ಸೊಸೈಟಿ ಬಿಲೀವ್ಡ್ ಹಿಮ್. Even the director of the institution told in his lecture, in his presidential address, that each and every student of his institution must follow the footsteps of this gentleman. But ultimately what happened? It was the paradox. ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಮನುಷ್ಯ ಜೇನನ್ನು ಕದೀತಾನೆ, ಜೇನುನೊಣ ಜೇನನ್ನು ಕಟ್ಟುತ್ತೆ. ಆ ಜೇನುನೊಣ ಮನುಷ್ಯನನ್ನು ನೋಡಿ ಹೇಳುತ್ತಂತೆ, ಯು ಕ್ಯಾನ್ ಸ್ಟೀಲ್ ಮೈ ಹನಿ ಬಟ್ ಯು ಕೆನಾಟ್ ಸ್ಟೀಲ್ ಮೈ ಆರ್ಟ್ ಆಫ್ ಮೇಕಿಂಗ್ ಹನಿ. ನೀನು ನನ್ನ ಜೇನನ್ನು ಕದೀಬಹುದು, ಆದರೆ ಜೇನು ಕಟ್ಟುವ ಕಲೆ ನನಗೆ ಕರಗತ ಆಗಿದೆಯಲ್ಲ, ಈ ಕಲೆಯನ್ನು ಕಸಿಯಲಾರೆ. ಇಲ್ಲಿ ಅರ್ಥ ಆಗುತ್ತೆ, ಸೆಲ್ಫ್ ಮೇಡ್ ಮ್ಯಾನ್, ಸೆಲ್ಫ್ ಮೇಡ್ ಮ್ಯಾನ್. ಸ್ವಪ್ರಯತ್ನಶೀಲನೆ ಸರ್ವಶಕ್ತ. ಇದು ಶಿಕ್ಷಣದಿಂದ ನಮಗೆ ಸಿಗಬೇಕು. ಇದನ್ನು ಪ್ರಾಚೀನ ಭಾರತ ಹೇಳ್ತು. 25% ಶಿಕ್ಷಣ ಮೇಷ್ಟ್ರ ಇನ್ಫ್ಲೂಯೆನ್ಸಲ್ಲಿ ಬರುತ್ತೆ, 25% ಶಿಕ್ಷಣ ವಿದ್ಯಾರ್ಥಿಯಾಗಿ ಹಾರ್ಡ್ ವರ್ಕಿಂದ ಸಿಗುತ್ತೆ, 25% ಶಿಕ್ಷಣ ಸ್ನೇಹಿತರ ಇನ್ಫ್ಲೂಯೆನ್ಸಿಂದ ಸಿಗುತ್ತೆ, ಕಡೆಯ 25% ಶಿಕ್ಷಣ ಜೀವನಾನುಭವದಿಂದ ಸಿಗುತ್ತೆ. ಆದ್ದರಿಂದ ಎಜುಕೇಷನ್ ಈಸ್ ನಾಟ್ ಕನ್ಫೈನ್ಡ್ to a particular period of time, rather it is a lifelong process. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಅದ್ಭುತವಾದ ಒಂದು ಗುರುಕುಲ, ಮಾಡ್ರನ್ ವರ್ಲ್ಡ್ಗೆ ಸೂಟಬಲ್ ಆದಂತಹ ಈ ಗುರುಕುಲ ಶಿಕ್ಷಣ ಪದ್ಧತಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈ ಭಾಗದ ಜನಕ್ಕೆ ಅತ್ಯುತ್ತಮವಾದ ಶಾಲೆ ಇದಿದೆ. ನೋಡಿ, ಇಲ್ಲಿದೆ, ತುಮಕೂರಿನಲ್ಲಿಲ್ಲ. ತುಮಕೂರು ಅಂತ ಊರಿನಲ್ಲಿ ನಮಗಿನ್ನೂ ರಾಷ್ಟ್ರೋತ್ಥಾನದ ಈ ಮಟ್ಟದ ಫುಲ್ ಫ್ಲೆಡ್ಜ್ ಶಾಲೆ ಇಲ್ಲ. ನಾನು ಬಹಳ ಪ್ರೀತಿಯಿಂದ ವಿನಂತಿಸ್ಕೊಳ್ತೇನೆ, ತುಮಕೂರಿನಲ್ಲೂ ಒಂದು ಆಗಬೇಕು, ಪಕ್ಕದ ಜಿಲ್ಲೆ. ಬೆಂಗಳೂರಿನಲ್ಲಿ ಈಗಾಗಲೇ 4-5 ಆಯಿತು. ಒಂದೊಂದು ಜಿಲ್ಲೆಗೆ ಒಂದು ಮಾಡಬೇಕು ಅಂತಿದ್ದಾರೆ. ನಾನು ಸ್ವಲ್ಪ ಹೆಚ್ಚು ಆಸೆ ಇಟ್ಕೊಂಡವನು, ದಯವಿಟ್ಟು ಒಂದೊಂದು ತಾರ್ಲೂಕಿಗೆ ಒಂದೊಂದು ಆಗಬೇಕು ರಾಷ್ಟ್ರೋತ್ಥಾನ ಶಾಲೆ. ಕಾರಣ ಇಷ್ಟೇ, ಇಂತಹ ಒಂದು ಶಾಲೆ ನಮ್ಮ ಸಮಾಜದಲ್ಲಿ ಸಿಕ್ಕಿದ್ರೆ ನಮ್ಮ ಮಕ್ಕಳು ವ್ಯಕ್ತಿ ರತ್ನರಾಗ್ತಾರೆ, ಮಾನವ ಸಂಪನ್ಮೂಲರಾಗ್ತಾರೆ, ದೇಶಭಕ್ತರಾಗ್ತಾರೆ, ನಿಜವಾದ ಅರ್ಥದಲ್ಲಿ ಮನುಷ್ಯರಾಗ್ತಾರೆ, ವಿಶ್ವಕ್ಕೆ ಬೇಕಾದಂತಹ ರೀತಿಯಲ್ಲಿ ಬದುಕನ್ನು ರೂಪಿಸ್ಕೊಳ್ತಾರೆ. ಅವರಲ್ಲಿ ನಿಸ್ವಾರ್ಥತೆ, ತ್ಯಾಗ ಮನೋಭಾವ, ಪರೋಪಕಾರ ತತ್ವ ಮತ್ತು ಇನ್ನಿತರರನ್ನು ಪ್ರೇರೇಪಣೆ ಮಾಡ್ತಕ್ಕಂಥ ವ್ಯಕ್ತಿತ್ವದ ಒಂದು ಸಂಪನ್ಮೂಲವಾಗಿ ಅವರು ಬೆಳೀತಾರೆ. ಇದು ಬೇಕಾಗಿದೆ. ತನ್ಮೂಲಕ ಸಮಾಜದಲ್ಲಿ ಪೊಲೀಸ್ನವ್ರ ಕೆಲಸ ಕಡಿಮೆ ಆಗುತ್ತೆ, ಅಡ್ವೊಕೇಟ್ಸ್ ಕೆಲಸ ಕಡಿಮೆ ಆಗುತ್ತೆ, ಕ್ರೈಮ್ ಕಡಿಮೆ ಆಗುತ್ತೆ, ದೇಶ ಸುಭಿಕ್ಷವಾಗಿ ಇರುತ್ತೆ. ನಾವು ವಿ ಆರ್ ವೆರಿ ಸೇಫ್ ಇನ್ ದ ಹ್ಯಾಂಡ್ಸ್ ಆಫ್ ಪೊಲೀಸ್ ಅಂತಂದರೆ ಅದು ನಾಗರಿಕರ ಸಮಾಜ ಅಲ್ಲ. ಈ ನಿಟ್ಟಿನಲ್ಲಿ ರಾಷ್ಟ್ರೋತ್ಥಾನ ಶಾಲೆಗಳು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇವೆ. ಕರ್ನಾಟಕದ ಹಲವಾರು ಕಡೆ ಈ ಶಾಲೆಗಳಿಗೆ ನಾನು ಹೋಗಿದ್ದೇನೆ. ಪೋಷಕರೇ, ಜನ್ಮ ಕೊಟ್ಟಾಕ್ಷಣ ನಿಮ್ಮ ಕರ್ತವ್ಯ ಮುಗಿಯಲಿಲ್ಲ. ನಿಮ್ಮ ಮಗು 10 ವರ್ಷ ಇಲ್ಲಿ ಓದುತ್ತೆ, ಆದರೆ ನೆನ್ಪಿಟ್ಕೊಳ್ಳಿ, ಸಮಾಜದಲ್ಲಿ ಬಹಳ ನೋವಿನ ವಿಚಾರ ಏನು ಅಂದರೆ, ಪೀಪಲ್ ವಾಂಟ್ ಟು ರಿಮೈನ್ ಆ್ಯಸ್ ಬೆನಿಫಿಷರೀಸ್
rather than the supporters of a great cause. ಇವತ್ತು ಭಿಕ್ಷೆ ಎತ್ತಿ ರಾಷ್ಟ್ರೋತ್ಥಾನ ಇಂಥ ಒಂದು ಶಾಲೆಯನ್ನು ಕಟ್ಟಿದೆ. ನಿಮ್ಮ ಮಗು 10 ವರ್ಷ ಇಲ್ಲಿ ಓದುತ್ತೆ. ನೀವು ನಿಮ್ಮ ಮಗುವನ್ನು ವ್ಯಕ್ತಿರತ್ನವಾಗಿ ರೂಪಿಸಿದಂಥ ಈ ಸಂಸ್ಥೆಗೆ ಕಾಯ ವಾಚ ಮನಸ್ಸ ನೀವೇನು ಮಾಡಬಲ್ರಿ, ಈ ಸಂಕಲ್ಪವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ನಿಮ್ಮೆಲ್ಲರ, ನಮ್ಮ ಭಾರತೀಯ ಸಮಾಜದ ಅವಿಭಾಜ್ಯ ಅಂಗವಾದ ನಿಮ್ಮೆಲ್ಲರ ಸಹಕಾರದಿಂದ ಇಂತಹ ಶಾಲೆಗಳು ಊರೂರಿಗೆ ಮುಟ್ಟಬೇಕು. ಆಗ ನಮ್ಮ ಮಕ್ಕಳು ನೋಡಿ ವ್ಯಕ್ತಿ ರತ್ನಗಳಾಗ್ತಾರೆ. ಸನಾತನ ಪರಂಪರೆ ಪ್ರತಿಪಾದಿಸಿದಂತಹ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಅದನ್ನು ನಮ್ಮ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅವರೆಲ್ಲರೂ ಕೂಡ ದೇವತಾ ಮನುಷ್ಯರಾಗಿ ಭಾರತ ಮಾತೆಗೆ ಹೆಗಲು ಕೊಡ್ತಾರೆ. ಇದೇ ಇವತ್ತು ಭಾರತದ ತುರ್ತು ಅಗತ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೋತ್ಥಾನದ ಈ ಶಾಲೆ ಅತ್ಯಂತ ಕೇವಲ ಯಶಸ್ವಿಯಾಗಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಮಾದರಿಯಾಗಿ ಆದರ್ಶವಾಗಿ ಬೆಳೀಲಿ ಮತ್ತು ಪೋಷಕರು, ಸಮಾಜದ ಜನರಿಂದ ಇದಕ್ಕೆ ಹೆಚ್ಚಿನ ಶಕ್ತಿ ಪ್ರಾಪ್ತವಾಗಲಿ ಅಂತ ಹಾರೈಸಿ, ಇವತ್ತು ಈ ಒಂದು ಮಹಾನ್ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನೆಗೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ 4 ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂತಹ ನನ್ನ ಸನ್ಮಿತ್ರರಾದ ಸೋದರ ಮಹೇಶ್ವರಯ್ಯ ಅವರಿಗೆ ಮತ್ತು ಎಲ್ಲ ಹಿರಿಯರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಇಷ್ಟು ಆನಂದದಿಂದ ಈ ವಿಚಾರಗಳನ್ನು ಆಲಿಸಿದ ನನ್ನ ಎಲ್ಲ ಆತ್ಮಬಂಧುಗಳಿಗೆ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರಿ, ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರಾಮಕೃಷ್ಣ.